Hello students, welcome to the 10th session of DPMS. ಈ ಸೆಷನಲ್ಲಿ ನಾವು ಡೇಟಾಬೇಸ್ನ ಲ್ಯಾಂಗ್ವೇಜಸ್ ಸ್ಪೆಷಲಿ DDL and DML ಬಗ್ಗೆ ತಿಳಿಯೋಣ. Database system provides mainly two languages, multiple languages ಇದೆ, but we are studying mainly DDL and DML. DDL stands for Data Definition Language. This is used to specify the database schema. ಸ್ಕೀಮಾ ಅಂದ್ರೆ ಏನಂತ ಆಲ್ರೆಡಿ ನೋಡಿದ್ದೀವಿ ನಾವು, ಹೌದಾ? ಸೊ ಇಟ್ಸ್ ಸಿಂಪ್ಲಿ ಅ ಸ್ಟ್ರಕ್ಚರ್ ಆಫ್ ದ ಡೇಟಾಬೇಸ್, ಯಾವ ಥರ ಇರಬೇಕು ಅನ್ನೋದನ್ನ ಮೆನ್ಷನ್ ಮಾಡೋದಕ್ಕೆ ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವಿ. ಇದರಲ್ಲಿ ಡೀಟೇಲ್ಸ್ ಆಗಿ ನೋಡ್ಬೇಕಂತಂದ್ರೆ ಹೆಂಗೆ ನಾವು ಡೇಟಾಬೇಸ್ನ ಕ್ರಿಯೇಟ್ ಮಾಡೋದು ಹೇಗೆ, ಅದರಲ್ಲಿರುವಂತಹ ಟೈಪ್ಸ್ ಹೆಂಗಿರ್ಬೇಕು, ಪ್ರತಿಯೊಂದು ಕಾಲಮಲ್ಲಿರುವಂತಹ ವ್ಯಾಲ್ಯೂಸು ಯಾವ ಟೈಪ್ ಆಫ್ ವ್ಯಾಲ್ಯೂಸ್ ತಗೊಳ್ಬೇಕು, ಸೊ ಇದನ್ನೆಲ್ಲ ಡೀಟೇಲಲ್ಲಿ ಮೆನ್ಷನ್ ಮಾಡ್ತೀವಿ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ data manipulation language. It is used to express database queries and updates. So data definition language ಅಲ್ಲಿ ನಾವು ಡೇಟಾಬೇಸ್ನ ಕ್ರಿಯೇಟ್ ಏನೋ ಮಾಡಿಬಿಡ್ತೀವಿ, ಬಟ್ ಅವರ್ ಡೇಟಾಬೇಸ್ ಈಸ್ ನೆವರ್ ಅ ಸ್ಟ್ಯಾಟಿಕ್ ಒನ್. ನಾವು ಅದನ್ನ ಮಾಡಿಫೈ ಮಾಡ್ತಾ ಇರ್ತೀವಿ, ಅಪ್ಡೇಟ್ ಮಾಡ್ತಿರ್ತೀವಿ, ಡಿಲೀಟ್ ಮಾಡ್ತಿರ್ತೀವಿ. ಹಾಗೆ ಅದರಲ್ಲಿ ಬೇಕಾಗಿರೋಂಥ ಕೆಲವೊಂದು ಡೇಟಾ ಮಾತ್ರ ಕ್ಯಾಪ್ಚರ್ ಮಾಡಿ ಸೆಲೆಕ್ಟ್ ಮಾಡ್ತಿರ್ತೀವಿ, ರಿಟ್ರೀವ್ ಮಾಡ್ತಿರ್ತೀವಿ. ಇದಕ್ಕೆಲ್ಲ ನಮಗೆ ಡೇಟಾ ಮ್ಯಾನಿಪ್ಯುಲೇಷನ್ ಲ್ಯಾಂಗ್ವೇಜ್ ಅವಶ್ಯಕತೆ ಇರುತ್ತೆ. ಸೊ ಈ DDL ಮತ್ತು DML ಅನ್ನೋದು ದೇ ಆರ್ ನಾಟ್ ಸೆಪರೇಟ್ ಲ್ಯಾಂಗ್ವೇಜಸ್, ಹೌದಾ? ದೇ ಆರ್ ಸಿಂಪ್ಲಿ ಅ ಪಾರ್ಟ್ ಆಫ್ ಡೇಟಾಬೇಸ್ ಲ್ಯಾಂಗ್ವೇಜ್ ಸಚ್ ಆಸ್ SQL. Database schema is specified by a set of definitions expressed by DDL. ಸೊ ಸ್ಕೀಮಾನ ಸ್ಪೆಸಿಫೈ ಮಾಡೋದಕ್ಕೆ ನಾವು DDLನ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಸೆಟ್ ಆಫ್ ಡೆಫಿನಿಷನ್ಸ್ ಡಿಫೈನ್ಡ್ ಬೈ DDL ವಿಲ್ ಬಿ ಯೂಸ್ಡ್. DDL ಈಸ್ ಆಲ್ಸೋ ಯೂಸ್ ಟು ಸ್ಪೆಸಿಫೈ ಅಡಿಷನಲ್ ಪ್ರಾಪರ್ಟೀಸ್ ಆಫ್ ದ ಡೇಟಾ. ಸೊ ಅಡಿಷನಲ್ ಪ್ರಾಪರ್ಟೀಸ್ ಅಂತಂದರೆ ಅದೇ ನಾನು ಹೇಳಿದ್ನಲ್ಲ, ಡೇಟಾ ಟೈಪ್ಸ್ ಅಂತ ಅನ್ಕೋಬೋದು. ನ್ಯೂಮರಿಕಾ, ಕ್ಯಾರೆಕ್ಟರಾ, ಡೇಟಾ, ಡೇಟ್, ಟೈಮ್, ಆಲ್ ದಿಸ್ ಥಿಂಗ್ಸ್. It also specifies the storage structure and access methods used by the database system. ಸೊ ಯಾವ ಸ್ಟ್ರಕ್ಚರಲ್ಲಿ ಯಾವ ಫಾರ್ಮೆಟಲ್ಲಿ ಸ್ಟೋರ್ ಮಾಡಬೇಕು, ಹಾಗೆ ಈ ಡೇಟಾಬೇಸ್ನ ಆಕ್ಸೆಸ್ ಮಾಡೋಕ್ಕಂತಲೇ ಇರುವಂತಹ ಮೆಥಡ್ಸ್ ಯಾವ್ಯಾವುದು, ಇದನ್ನೆಲ್ಲ DDL ಸ್ಪೆಸಿಫೈ ಮಾಡೋದಕ್ಕೆ ಅಲೋ ಮಾಡುತ್ತೆ. These statements define the implementation details which are hidden from the users. ಸೊ ಇಲ್ಲಿ ನಡೆಯೋದು ಬ್ಯಾಕ್ ಎಂಡ್ ವರ್ಕ್, ಅಂದರೆ ಇಂಪ್ಲಿಮೆಂಟೇಷನ್ ಪಾರ್ಟ್ ಇದು. ಸೊ ಯೂಸರ್ ನೀಡ್ ನಾಟ್ ನೋ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಇಲ್ ಸಿಂಪ್ಲಿ ಮೆನ್ಷನ್ ವಾಟ್ ದ ಥಿಂಗ್ಸ್ ಹಿ ವಾಂಟ್ಸ್ ಫ್ರಮ್ ದ ಡೇಟಾಬೇಸ್. ಅವ್ರು ಅದು ಮೆನ್ಷನ್ ಮಾಡಿದ ತಕ್ಷಣ ಅವ್ರಿಗೆ ರಿಸಲ್ಟ್ಸ್ ಬರಬೇಕು. ಬಟ್ ಈ ರಿಸಲ್ಟ್ಸ್ನ ಕ್ಯಾಪ್ಚರ್ ಮಾಡೋದಕ್ಕೆ ಏನೇನು ಡೆಫಿನಿಷನ್ಸ್ನ, ಏನೇನು ಸ್ಟೇಟ್ಮೆಂಟ್ಸ್ನ ನಾವು ಯೂಸ್ ಮಾಡಿದ್ದೀವಿ ಅನ್ನೋದು ಟೋಟಲಿ ಹಿಡನ್ ಫ್ರಮ್ ದ ಯೂಸರ್. ಬಿಕಾಸ್ ಯೂಸರ್ಗೆ ಇದನ್ನೆಲ್ಲ ತಿಳಿಸ್ತಾ ಹೋದರೆ ಇಟ್ ಗೋಸ್ ಕಾಂಪ್ಲಿಕೇಟೆಡ್. ಯೂಸರ್ಗೆ ಅದು ಏನೋ ಸಮ್ಟೈಮ್ಸ್ ನೇಮ್ ಯೂಸರ್ಸ್ ಆಗಿರ್ತಾರೆ, ಅವರಿಗೆ ಇದೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಆಗಿ ಫೀಲ್ ಆಗುತ್ತೆ. ದ್ಯಾಟ್ಸ್ ವೈ ಆಲ್ ದೀಸ್ ಇಂಪ್ಲಿಮೆಂಟೇಷನ್ ಡೀಟೇಲ್ಸ್ ಆರ್ ಹಿಡನ್ ಫ್ರಮ್ ದ ಯೂಸರ್ಸ್. ನೆಕ್ಸ್ಟು ಕನ್ಸ್ಟ್ರೈಂಟ್ಸ್ ಆರ್ ಕಾಸ್ಟ್ಲಿ ಟು ಟೆಸ್ಟ್. ಸೊ ನಾವು ಏನು ಸಮ್ ಆಫ್ ದ ಕನ್ಸ್ಟ್ರೆಂಟ್ಸ್ ಬಗ್ಗೆ ಪ್ರೀವಿಯಸ್ ಸೆಷನ್ಸಲ್ಲಿ ತಿಳ್ಕೊಂಡಿದ್ವಿ, ಹೌದಾ? ಇಂಟಗ್ರಿಟಿ ಕನ್ಸ್ಟ್ರೆಂಟ್ ಈಸ್ ಒನ್ ಸಚ್ ಥಿಂಗ್. ಒಂದು ಎಕ್ಸಾಂಪಲ್ ಹೇಳಬೇಕಂತಂದರೆ, ಏನೋ ದ ಬ್ಯಾಲೆನ್ಸ್, ದ ಅಕೌಂಟ್ ಬ್ಯಾಲೆನ್ಸ್ ಆಫ್ ಅ ಡಿಪಾರ್ಟ್ಮೆಂಟ್ ಕ್ಯಾನ್ ನೆವರ್ ಫಾಲ್ ಬಿಲೋ 0 ಅನ್ನೋದು ಒಂದು ಕನ್ಸ್ಟ್ರೆಂಟ್. ಕನ್ಸ್ಟ್ರೆಂಟ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಅ ರೆಸ್ಟ್ರಿಕ್ಷನ್ ಆರ್ ಅ ರೂಲ್, ಸಮಥಿಂಗ್ ಲೈಕ್ ದ್ಯಾಟ್. ಸೊ ಈ ಥರದ ಕನ್ಸ್ಟ್ರೆಂಟ್ಸ್ನ ಕೂಡ ನಾವು DDLನ ಯೂಸ್ ಮಾಡಿ ಮೆನ್ಷನ್ ಮಾಡ್ಬೋದು. ಬಟ್ ಮೋಸ್ಟ್ ಆಫ್ ದ ಕನ್ಸ್ಟ್ರೆಂಟ್ಸ್ ಆರ್ ಕಾಸ್ಟ್ಲಿ ಟು ಟೆಸ್ಟ್. ಅದಕ್ಕೇನು ಮಾಡ್ತಾರೆ, ಯಾವ ಕನ್ಸ್ಟ್ರೆಂಟ್ಸ್ನ ಮಿನಿಮಲ್ ಓವರ್ ಹೆಡ್ಡಲ್ಲಿ ನಾವು ಟೆಸ್ಟ್ ಮಾಡಬಹುದು ಅಂಥದ್ದನ್ನು ಮಾತ್ರ ನಾವಿಲ್ಲಿ ಯೂಶ್ವಲ್ ಆಗಿ ಯೂಸ್ ಮಾಡ್ತೀವಿ. ಇಟ್ ಡಿಪೆಂಡ್ಸ್ ಆನ್ ದ ರಿಕ್ವೈರ್ಮೆಂಟ್. ನಮಗೆ ಟೆಸ್ಟಿಂಗ್ ಈಸ್ ವೆರಿ ಕ್ರೂಷಿಯಲ್ ಅಂತಂದಾಗ ವಿಲ್ ಹ್ಯಾವ್ ಟು leave the overhead also. First one, domain constraint. So domain is a set of
ಆಲ್ ದ ಪಾಸಿಬಲ್ ವ್ಯಾಲ್ಯೂಸ್ ಅಸೋಸಿಯೇಟೆಡ್ ವಿತ್ ಅನ್ ಆಟ್ರಿಬ್ಯೂಟ್. ಅಂದರೆ ಒಂದು ಆಟ್ರಿಬ್ಯೂಟ್ಗೆ ನಾವು ಯಾವ್ಯಾವ ವ್ಯಾಲ್ಯೂಸ್ನ ಕೊಡಬಹುದು, ಆ ಎಲ್ಲ ವ್ಯಾಲ್ಯೂಸಿನ ಒಂದು ಸೆಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇಂಟೀಜರ್ ಟೈಪ್ಸ್, ಕ್ಯಾರೆಕ್ಟರ್ ಟೈಪ್ಸ್, ಡೇಟ್ ಆ್ಯಂಡ್ ಟೈಮ್ ಟೈಪ್ಸ್. ಒಂದು ವೇಳೆ ನಮ್ಮ ಆಟ್ರಿಬ್ಯೂಟ್ ಏನಾದ್ರೂ ಸೀರಿಯಲ್ ನಂಬರ್ ಆಗಿತ್ತು, ದೆನ್ ದ ಡೊಮೈನ್ ಈಸ್ ಇಂಟೀಜರ್ ಟೈಪ್ಸ್. ಒಂದು ವೇಳೆ ಅದು ನೇಮ್ಸ್ ಆಗಿತ್ತು, ದೆನ್ ದ ಡೊಮೈನ್ ಈಸ್ ಕ್ಯಾರೆಕ್ಟರ್ ಟೈಪ್ಸ್, ಸೊ ಆನ್. Declaring an attribute to be of a particular domain acts as a constraint on the values that it can take. ಸೊ ನಾವು ಒಂದು ಆಟ್ರಿಬ್ಯೂಟು ಇಂಟಿಜರ್ ಟೈಪಿಂದ ಆಗಿರಬೇಕು ಅನ್ನೋ ರೂಲ್ನ ಸೆಟ್ ಮಾಡಿದ್ದೀವಿ, ಕನ್ಸ್ಟ್ರೇಂಟ್ನ ಸೆಟ್ ಮಾಡಿದ್ದೀವಿ ಅಂತಂದರೆ ಅದು ಒಂದು ಕನ್ಸ್ಟ್ರೇಂಟ್ ಆಗಿರುತ್ತೆ. ಐ ಮೀನ್ ಡಿಕ್ಲರೇಷನ್ ಆಫ್ ದ ಟೈಪ್ ಆಫ್ ಆಟ್ರಿಬ್ಯೂಟ್ ಇಟ್ ಸೆಲ್ಫ್ ಇಸ್ ಅ ಕನ್ಸ್ಟ್ರೇಂಟ್. ನಾವು ರೋಲ್ ನಂಬರ್ನ ಇಂಟೀಜರ್ ಅಂತ ಡಿಕ್ಲೇರ್ ಮಾಡಿದ್ದೀವಿ ಅಂತಂದರೆ ಇಟ್ ಶುಡ್ ಟೇಕ್ ಓನ್ಲಿ ಇಂಟೀಜರ್ ವ್ಯಾಲ್ಯೂಸ್. It shouldn't take fractional values and not the characters also. Domain constraints are the most elementary form of integrity constraint. So ನಾವು ಯೂಶಲಿ ಯಾವುದೇ ಕನ್ಸ್ಟ್ರೆಂಟು ಒಂದು ಡೇಟಾಬೇಸಿಗೆ ಅಪ್ಲೈ ಮಾಡಲ್ಲ ಅಂತಂದ್ರೂ ಡೊಮೈನ್ ಕನ್ಸ್ಟ್ರೆಂಟ್ ಅಂತೂ ಇದ್ದೇ ಇರುತ್ತೆ. They are tested easily by the system whenever a new data item is entered into the database. ಪ್ರತಿ ಸರಿನೂ ಒಂದು ವ್ಯಾಲ್ಯೂ ಎಂಟರ್ ಆಗ್ತಾ ಇದೆ ಡೇಟಾಬೇಸ್ಗೆ ಅಂದಾಗ ಪ್ರತಿ ಸರಿನೂ ಈ ಕನ್ಸ್ಟ್ರೆಂಟ್ ಚೆಕ್ ಆಗೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ನ್ಯೂ ಪರ್ಸನ್ ಹೆಸರನ್ನ ಆ್ಯಡ್ ಮಾಡ್ತಿದ್ದೀವಿ ಅಂತಂದರೆ ಫಸ್ಟ್ ಆ ನೇಮು ಕ್ಯಾರೆಕ್ಟರ್ ಇದೆಯೋ ಇಲ್ಲ ಅಂತ ಚೆಕ್ ಆಗಿ ಆಮೇಲೆ ಅದು ಡೇಟಾಬೇಸ್ಗೆ ಹೋಗಿ ಸೇರುತ್ತೆ. ನೆಕ್ಸ್ಟು ರೆಫರೆನ್ಷಿಯಲ್ ಇಂಟಗ್ರಿಟಿ. It ensures that a value that appears in one relation for a given set of attributes also appears in a certain set of attributes in another relation. ಇದು ನಾವು ಪ್ರೈಮರಿ ಕೀ ಫಾರಿನ್ ಕೀ ಓದ್ಬೇಕಾದ್ರೆ ಮತ್ತೆ ರಿವೈಸ್ ಮಾಡೋಣಂತೆ. ಟೈಮಿಂಗ್ ನಾವೇನು ತಿಳ್ಕೊಳ್ಳೋಣ ಅಂತಂದರೆ, ಒಬ್ಬ ಸ್ಟೂಡೆಂಟು ಒಂದು ಕೋರ್ಸ್ಗೆ ಅಡ್ಮಿಟ್ ಆಗ್ತಿದ್ದಾನಂದರೆ ಫಸ್ಟು ಆ ಕೋರ್ಸ್ ನೇಮ್ ಶುಡ್ ಬಿ ಅವೈಲಬಲ್ ಇನ್ ದ ಕೋರ್ಸ್ ಟೇಬಲ್. ಹೌದಾ? ಕೋರ್ಸ್ ಟೇಬಲಲ್ಲಿ ನಾವು ಆ ಕೋರ್ಸ್ಗಾದಂಥ ಒಂದು ಪರ್ಟಿಕ್ಯುಲರ್ ಐ ಡಿ ಕೊಟ್ಟಿರ್ತೀವಿ, ಆ ಕೋರ್ಸ್ನ ಡ್ಯೂರೇಷನ್ ಕೊಟ್ಟಿರ್ತೀವಿ, ಕೋರ್ಸ್ನ ನೇಮ್ ಕೊಟ್ಟಿರ್ತೀವಿ. ಹೌದಾ? ಸೊ ಅಲ್ಲಿ ಇರುವಂತಹ ಕೋರ್ಸ್ಗಳನ್ನ ಮಾತ್ರ ಈ ಸ್ಟೂಡೆಂಟು ಚೂಸ್ ಮಾಡೋಕ್ಕೆ ಅಲೌಡ್ ಆಗಿರ್ತಾನೆ. ಇದು ರೆಫರೆನ್ಷಿಯಲ್ ಇಂಟೆಗ್ರಿಟಿ ಕನ್ಸ್ಟ್ರೇಂಟ್. ಸೊ ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ, ಡಿಪಾರ್ಟ್ಮೆಂಟ್ ನೇಮ್ ವ್ಯಾಲ್ಯೂ ಇನ್ ಅ ಕೋರ್ಸ್ ಮಸ್ಟ್ ಅಪಿಯರ್ ಇನ್ ದ ಡಿಪಾರ್ಟ್ಮೆಂಟ್ ನೇಮ್, ಅಟ್ರಿಬ್ಯೂಟ್ ಆಫ್ ದ ಡಿಪಾರ್ಟ್ಮೆಂಟ್. ಡಿಪಾರ್ಟ್ಮೆಂಟ್ ಅನ್ನೋ ರಿಲೇಷನಲ್ಲಿ ಟೇಬಲಲ್ಲಿ ಈ ಡಿಪಾರ್ಟ್ಮೆಂಟ್ ನೇಮು ಅವೈಲಬಲ್ ಇರಬೇಕು, ಅವಾಗ ಮಾತ್ರ ಅದನ್ನು ನಾವು ಕೋರ್ಸಲ್ಲಿ ರೆಫರ್ ಮಾಡಬಹುದು. When a referential integrity constraint is violated, DBMS rejects the action that caused the violation. For example, ಒಂದು ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅನ್ನೋ ಡಿಪಾರ್ಟ್ಮೆಂಟೇ ಇಲ್ಲ. ಇಡೀ ಡಿಪಾರ್ಟ್ಮೆಂಟ್ ಟೇಬಲಲ್ಲಿ ವಿ ಹ್ಯಾವ್ ಆಲ್ ದ ಡಿಪಾರ್ಟ್ಮೆಂಟ್ಸ್ ಬಟ್ ನಾಟ್ ದ ಕಂಪ್ಯೂಟರ್ ಸೈನ್ಸ್. ಹೌದಾ? ಈ ಕೋರ್ಸನ್ನ ಟೇಬಲಲ್ಲಿ ನಾವೇನಾದ್ರೂ ಕಂಪ್ಯೂಟರ್ ಸೈನ್ಸ್ ಅಂತ ಆ್ಯಡ್ ಮಾಡೋಕ್ಕೆ ಹೋದರೆ ಅಲ್ಲಿ ವೈಲೇಷನ್ ಆಗುತ್ತೆ. ಬಿಕಾಸ್ ದ ಡಿಪಾರ್ಟ್ಮೆಂಟ್ ಈಸ್ ನಾಟ್ ಎಕ್ಸಿಸ್ಟಿಂಗ್ ಎಟ್ ಆಲ್. ಹೌದಾ? ಸೊ ಅದಕ್ಕೆ ಇಲ್ಲಿ ನಾವು ಇದನ್ನು ಈ ಆ್ಯಕ್ಷನ್ನ ರಿಜೆಕ್ಟ್ ಮಾಡೋದು ಬಿಟ್ಟರೆ ಬೇರೆ ಯಾವುದೇ ಆ್ಯಕ್ಷನ್ನ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಬಿಕಾಸ್ ದ ಡಿಪಾರ್ಟ್ಮೆಂಟ್ ಇಟ್ ಸೆಲ್ಫ್ ಈಸ್ ನಾಟ್ ಎಕ್ಸಿಸ್ಟಿಂಗ್ ಅಂದಮೇಲೆ ಆ ಡಿಪಾರ್ಟ್ಮೆಂಟ್ಗೆ ಅಡ್ಮಿಷನ್ ತೊಗೊಳ್ಳೋದು ವೇಸ್ಟ್. Next, authorization. Authorization is something like permission. It is the process of permitting access to various data values in the database. ಡೇಟಾಬೇಸಲ್ಲಿ ಇರುವಂತಹ ವ್ಯಾಲ್ಯೂಸ್ನ ಯಾರು ಆಕ್ಸೆಸ್ ಮಾಡಬಹುದು ಅನ್ನೋ ಪರ್ಮಿಷನ್ ಕೊಡೋದಕ್ಕೆ ಆಥರೈಸೇಷನ್ ಅಂತ ಹೇಳ್ತಾರೆ. ಎಕ್ಸಾಂಪಲ್, ರೀಡ್ ಆಥರೈಸೇಷನ್. ಸೊ ಇಲ್ಲಿ ರೀಡ್ ಆಥರೈಸೇಷನ್ ಕೊಟ್ಟಿದ್ದಾರೆ ಒಬ್ಬ ಪರ್ಸನ್ಗೆ ಅಂತಂದರೆ that person is capable or permitted only to read the values from the table. He is not permitted to modify or delete anything from that table. Second one, insert authorization. ಸೊ ಇಲ್ಲಿಯೂ ಕೂಡ ಅಷ್ಟೇ, ಇನ್ಸರ್ಟ್ ಮಾಡೋದಕ್ಕೆ ಮಾತ್ರ ಪರ್ಮಿಷನ್ ಇರುತ್ತೆ ಹೊರತು ಅಪ್ಡೇಟ್ ಮಾಡೋದಕ್ಕೆ ಆಗಲಿ
ಡಿಲೀಟ್ ಮಾಡೋದಕ್ಕೆ ಆಗಲಿ ಪರ್ಮಿಷನ್ ಇರೋದಿಲ್ಲ. ಇನ್ನು ಅಪ್ಡೇಟ್ ಆಥರೈಸೇಷನಲ್ಲಿ ನಾವು ಅಪ್ಡೇಟ್ ಮಾಡ್ಬೋದು, ಅಂದರೆ ಒಂದು ವ್ಯಾಲ್ಯೂನ ನ್ಯೂ ವ್ಯಾಲ್ಯೂ ಆಗಿ ಚೇಂಜ್ ಮಾಡ್ಬೋದು, ಅಂದರೆ ಮಾಡಿಫಿಕೇಷನ್ಸ್ ಮಾಡ್ಬೋದು. ಬಟ್ ಡಿಲೀಟ್ ಮಾಡೋದಕ್ಕಾಗಲಿ ರೀಡ್ ಮಾಡೋದಕ್ಕಾಗಲಿ ಹೊಸ ವ್ಯಾಲ್ಯೂನ ಇನ್ಸರ್ಟ್ ಮಾಡೋದಕ್ಕಾಗಲಿ ಪರ್ಮಿಷನ್ ಇರಲ್ಲ. ಡಿಲೀಟ್ ಆಥರೈಸೇಷನ್ ಇರೋರು ಒಂದು ರೆಕಾರ್ಡ್ನ ಅಥವಾ ಒಂದು ಲೋನ ಡಿಲೀಟ್ ಮಾಡ್ಬೋದು ಹೊರತು ಬೇರೆ ಯಾವುದೇ ಆ್ಯಕ್ಷನ್ಸ್ನ ಪರ್ಫಾರ್ಮ್ ಮಾಡೋದಕ್ಕೆ ಅವ್ರಿಗೆ ಪರ್ಮಿಷನ್ ಇರೋದಿಲ್ಲ. We may assign the user all, none or a combination of these types of authorization. ಸೊ ಒಬ್ಬ ಪರ್ಸನ್ಗೆ ಅಥವಾ ಒಂದು ಯೂಸರ್ಗೆ ಒಂದೇ ಅಥರೈಸೇಷನ್ ಕೊಡ್ಬೋದು ಅಂತ ಏನಿಲ್ಲ. ಏನೋ ಅಬೌವ್ 4 ಅಥರೈಸೇಷನ್ಸಲ್ಲಿ ಯಾವುದಾದ್ರೂ ಕೊಡ್ಬೋದು, ಒಂದು ಕೊಡ್ಬೋದು ಅಥವಾ ಯಾವುದನ್ನು ಕೊಡದೇ ಇರ್ಬೋದು, ಅಥವಾ ಕಾಂಬಿನೇಷನ್ ಆಫ್ ಆಲ್ ದೀಸ್ ಕೊಡ್ಬೋದು. The output of the DDL is placed in the data dictionary which contains metadata, that is data about data. ಸೊ ಇಲ್ಲಿ DDLನ ಔಟ್ಪುಟ್ಟು ಒಂದು ಡೇಟಾ ಡಿಕ್ಷನರಿ ಆಗಿರುತ್ತೆ. ದಟ್ ಮೀನ್ಸ್ ವಿಚ್ ಕಂಟೇನ್ಸ್ ದ ಇನ್ಫಾರ್ಮೇಷನ್ ಅಬೌಟ್ ದ ಡೇಟಾ ಪ್ರೆಸೆಂಟ್ ಇನ್ ದ ಡೇಟಾಬೇಸ್. The database system consults the data dictionary before reading or modifying actual data. ಸೊ ಇಲ್ಲಿ ಈ ಮೆಟಾ ಡೇಟಾ ಅಥವಾ ಡೇಟಾ ಡಿಕ್ಷನರಿಲಿ ಯಾರಿಗೆ ಯಾವ ಪರ್ಮಿಷನ್ಸು ಕೊಡಲಾಗಿದೆ ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಯಾವುದೇ ಯೂಸರಿಗೆ ಆ್ಯಕ್ಸಸ್ ಕೊಡೋಕ್ಕಿಂತ ಮುಂಚೆ ಈ ಡೇಟಾ ಡಿಕ್ಷನರಿನ ಡೇಟಾಬೇಸ್ ಕನ್ಸಲ್ಟ್ ಮಾಡುತ್ತೆ, ಅದ್ರ ಅಕಾರ್ಡಿಂಗ್ಲಿ ಆಥರೈಸೇಷನ್ ಅಥವಾ ಪರ್ಮಿಟ್ ಮಾಡುತ್ತೆ ಫರ್ದರ್ ಆ್ಯಕ್ಷನ್. SQL ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್, ಇಟ್ಸ್ ಅ ವೇರಿಯೇಷನ್ ಆಫ್ DDL. ಎಲ್ಲಿ ನಾವು SQL ಅಲ್ಲಿ ಜಸ್ಟ್ ಕ್ವೆರೀಸ್ನ ಯೂಸ್ ಮಾಡ್ತೀವಿ, ಏನೋ ಪ್ರಾಸೆಸ್ ಎಲ್ಲ ಸೇಮು, ವರ್ಕ್ ಎಲ್ಲ ಸೇಮು. ಬಟ್ ಇಲ್ಲಿ ಇಷ್ಟೊತ್ತು ನಾವು ಕಾನ್ಸೆಪ್ಚುಯಲ್ ವೇಯಲ್ಲಿ ನೋಡಿದ್ವಿ. ಈಗ ಆ್ಯಕ್ಚುಯಲ್ ಕ್ವೆರಿ ಯೂಸ್ ಮಾಡಿಕೊಂಡು ಹೇಗೆ ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಟೇಬಲ್ನ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ. ಫಾರ್ ದ್ಯಾಟ್ ವಿ ಆರ್ ಯೂಸಿಂಗ್ ದ ಕ್ವೆರಿ ಕ್ರಿಯೇಟ್ ಟೇಬಲ್ ಡಿಪಾರ್ಟ್ಮೆಂಟ್. ಸೊ ಟೇಬಲ್ ಆದ ತಕ್ಷಣ ಏನು ವರ್ಡ್ ಮೆನ್ಷನ್ ಮಾಡ್ತೀವಿ, ದ್ಯಾಟ್ ಬಿಕಮ್ಸ್ ದ ನೇಮ್ ಆಫ್ ದ ಟೇಬಲ್. ಇದಾದಮೇಲೆ ವಿದಿನ್ ದ ಬ್ರ್ಯಾಕೆಟ್ ವಿಲ್ ಬಿ ಮೆನ್ಷನಿಂಗ್ all the attributes that should be present in the table. Attributes can also be treated like columns. ಆ ಟೇಬಲಲ್ಲಿ ಯಾವ್ಯಾವ ಕಾಲಮ್ ಇರಬೇಕು, ನೆಕ್ಸ್ಟ್ ಆ ಕಾಲಮ್ನ ಹೆಸರುಗಳೇನಿರಬೇಕು, ಅದರ ಡೇಟಾ ಟೈಪ್ ಏನಾಗಿರಬೇಕು ಅದಷ್ಟು ಮೆನ್ಷನ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಡಿಪಾರ್ಟ್ಮೆಂಟ್ ನೇಮ್ ಅನ್ನೋದು ಕ್ಯಾರೆಕ್ಟ್ರಲ್ಲಿ ಇರಬೇಕು ಆ್ಯಂಡ್ ಇಟ್ ಕ್ಯಾನ್ ಟೇಕ್ ಮ್ಯಾಕ್ಸಿಮಮ್ ಆಫ್ 20 ಕ್ಯಾರೆಕ್ಟರ್ಸ್. ಸೆಕೆಂಡ್ ಕಾಲಮು ಬಿಲ್ಡಿಂಗ್, which also takes the character values and maximum 15 characters are allowed. Third one is budget. Budget is given in rupees. ಹೌದಾ? ಸೊ ಅದಕ್ಕೆ ಅದು ನ್ಯೂಮರಿಕಲ್ ಇದೆ. ವಿದಿನ್ ಬ್ರ್ಯಾಕೆಟ್ 12,2 ಅಂತ ಮೆನ್ಷನ್ ಮಾಡಿದ್ವಿ. ದಟ್ ಮೀನ್ಸ್ ಬಿಫೋರ್ ದ ಡೆಸಿಮಲ್ ಪಾಯಿಂಟ್ಸ್ 12 digits are allowed and after the decimal 2 places ಅಥವಾ 2 digits are allowed. So finally after closing the brackets we will be mentioning the semicolon. This is the syntax. The first item that we mention becomes the primary key. Data manipulation language. DML enables users to access or manipulate data as organized by the appropriate data model. DML ಅನ್ನೋದು ಆಕ್ಸೆಸ್ ಕೊಡೋದಕ್ಕೆ, ಮ್ಯಾನಿಪುಲೇಷನ್ ಮಾಡೋದಕ್ಕೆ ಡೇಟಾನ ಪ್ರಾವಿಷನ್ ಮಾಡಿಕೊಡುತ್ತೆ. ಸೊ ಏನೇನು ಮಾಡ್ಬೋದು ಇದರಲ್ಲಿ, ಯಾವ್ಯಾವ ಆ್ಯಕ್ಸಸ್ ಮಾಡ್ಬೋದು ಅಂದರೆ, ಫಸ್ಟು ರಿಟ್ರಿವಲ್ ಆಫ್ ಇನ್ಫಾರ್ಮೇಷನ್ ಸ್ಟೋರ್ಡ್ ಇನ್ ದ ಡೇಟಾಬೇಸ್. ಆ ಡೇಟಾಬೇಸಲ್ಲಿ ಇರುವಂತಹ ಡೇಟಾನ ರಿಟ್ರೀವ್ ಮಾಡೋದಕ್ಕೆ, ಆ್ಯಕ್ಸಸ್ ಸೆಲೆಕ್ಟ್ ಮಾಡೋದಕ್ಕೆ, ಫೆಚ್ ಮಾಡೋದಕ್ಕೆ ನಾವು DMLನ ಯೂಸ್ ಮಾಡ್ಬೋದು. ಇನ್ನು ಸೆಕೆಂಡ್ ಒನ್ ಇನ್ಸರ್ಷನ್ ಆಫ್ ನ್ಯೂ ಇನ್ಫಾರ್ಮೇಷನ್ ಇನ್ ಟು ದ ಡೇಟಾಬೇಸ್. ಸೊ ಆಲ್ರೆಡಿ ಕ್ರಿಯೇಟೆಡ್ ಡೇಟಾಬೇಸ್ಗೆ ಹೊಸ ರೆಕಾರ್ಡ್ನ ಆ್ಯಡ್ ಮಾಡೋದಕ್ಕೆ. ಥರ್ಡ್ ಒನ್ನು ಇರೋಂಥ ಎಕ್ಸಿಸ್ಟಿಂಗ್ ಡೇಟಾಬೇಸಲ್ಲಿ ಕೆಲವೊಂದು ರೆಕಾರ್ಡ್ಸ್ನ ಡಿಲೀಟ್ ಮಾಡೋದಕ್ಕೆ. ಫೈನಲಿ ಇರೋ ಡೇಟಾನ ಮಾಡಿಫೈ ಮಾಡೋದಕ್ಕೆ ಕೂಡ ನಾವು DMLನ ಯೂಸ್ ಮಾಡ್ತೀವಿ. There are two types of data manipulation language. First one is procedural DML.
It requires a user to specify what data are needed and how to get those data. ಸೊ ಪ್ರೊಸೀಜರ್ ಡಿ ಎಮ್ ಎಲ್ ಅಲ್ಲಿ ಬರೀ ನನಗೆ ಯಾವ ಡೇಟಾ ಬೇಕು ಅಂತ ಅಷ್ಟೇ ಮೆನ್ಷನ್ ಮಾಡೋದಲ್ಲ, ಯೂಸರ್ ಮಸ್ಟ್ ಆಲ್ಸೋ ಸ್ಪೆಸಿಫೈ ದ ಪ್ರೊಸೀಜರ್ using which this data can be retrieved. Second one, ಡಿಕ್ಲರೇಟಿವ್ ಡಿ ಎಮ್ ಎಲ್. ಇದನ್ನು ನಾವು ನಾನ್ ಪ್ರೊಸೀಜರಲ್ ಡಿ ಎಮ್ ಎಲ್ ಅಂತಲೂ ಕರಿಬಹುದು. ಇಲ್ಲಿ ಬರೀ ಯಾವ ಡೇಟಾ ಬೇಕು ಅಂತ ಮೆನ್ಷನ್ ಮಾಡಿದರೆ ಸಾಕು. ಇಲ್ಲಿ ನಾವು ಇದು ಪ್ರೊಸೀಜರ್ನ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ದಟ್ಸ್ ವೈ ಡಿಕ್ಲರೇಟಿವ್ ಡಿ ಎಮ್ ಎಲ್ಸ್ ಆರ್ ಮೋರ್ ಈಸಿಯರ್. ಯಾಕಂದರೆ ಇಲ್ಲಿ ನಾವು ಮತ್ತೆ ಪ್ರೊಸೀಜರ್ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ, ಹೌದಾ. ಬಟ್ ಪ್ರೊಸೀಜರಲ್ ಡಿ ಎಮ್ ಎಲ್ಸ್ ಅಲ್ಲಿ ನಾವು ಮತ್ತೆ ಪ್ರೊಸೀಜರು ಮತ್ತು ಡೇಟಾ ಹೆಂಗೆ ಯಾವ ಡೇಟಾ ಮೆನ್ಷನ್ ಮಾಡಬೇಕು ಎರಡೂ ಫಾರ್ಮ್ಯಾಟ್ಸ್ನ ತಿಳ್ಕೊಬೇಕಾಗ್ತದೆ. The portion of a DML that involves information retrieval is called a query language. DMLನ ಯೂಸ್ ಮಾಡಿ ನಾವು ಈ ಆ್ಯಕ್ಷನ್ಸ್ನೆಲ್ಲ ಪರ್ಫಾರ್ಮ್ ಮಾಡಬೇಕಂದ್ರೆ ವಿ ಗೋ ಫಾರ್ ಅ ಕ್ವೆರಿ ಲ್ಯಾಂಗ್ವೇಜ್, ಯೂಶಲಿ SQL. ಸೊ SQL ಯೂಸ್ ಮಾಡಿ ಮ್ಯಾನಿಪುಲೇಷನ್ ಹೆಂಗೆ ಮಾಡೋದು ಅಂತ ನೋಡೋಣ. ಅ ಕ್ವೆರಿ ಟೇಕ್ಸ್ ಆಸ್ ಇನ್ಪುಟ್. ಇದು ಒಂದು ಕ್ವೆರಿ ಅನ್ನೋದು ಇಟ್ಸ್ ಅ ರಿಕ್ವೆಸ್ಟ್ ಫಾರ್ modification or fetching of data from the database. So it may take one or more tables. So ಎರಡು ಎಕ್ಸಾಂಪಲ್ ನೋಡೋಣ. ಈ ಫಸ್ಟ್ ಟೇಬಲಲ್ಲಿ ಇನ್ಸ್ಟ್ರಕ್ಟರ್ ಟೇಬಲ್ ಇದೆ, ವಿಚ್ ಹ್ಯಾಸ್ ID, ನೇಮ್, ಡಿಪಾರ್ಟ್ಮೆಂಟ್ ನೇಮ್ ಆ್ಯಂಡ್ ಸ್ಯಾಲರಿ, ಹೌದಾ. ಸೊ ಇದಕ್ಕೆ ರಿಲೇಟೆಡ್ ಆಗಿರೋ ಕ್ವೆರಿ ನೋಡೋಣ ಈಗ. ಸೆಲೆಕ್ಟ್ ಇನ್ಸ್ಟ್ರಕ್ಟರ್ ಡಾಟ್ ನೇಮ್ ಫ್ರಮ್ ಇನ್ಸ್ಟ್ರಕ್ಟರ್ ಟೇಬಲ್ where instructor dot department name equal to history. ಸೊ ಏನಾಗ್ತಾ ಇದೆ, ವಿ ಹ್ಯಾವ್ ಟು ಸೆಲೆಕ್ಟ್ ಇನ್ಸ್ಟ್ರಕ್ಟರಲ್ಲಿರುವಂಥ ಟೇಬಲಲ್ಲಿರುವಂತಹ ನೇಮ್, ಹೌದಾ. ಸೊ ಇನ್ಸ್ಟ್ರಕ್ಟರ್ ಟೇಬಲಲ್ಲಿರುವಂಥ ನೇಮ್ಗಳು ಯಾವ್ಯಾವು, ಈ ಐನ್ಸ್ಟೈನಿಂದ ಹಿಡಿದು ಸಿಂಗ್ವರೆಗೂ ಇಷ್ಟೊಂದಿದೆ. ಇದು ಎಲ್ಲನೂ ಫೆಚ್ ಮಾಡೋ ಹಂಗಿಲ್ಲ, ಅಲ್ಲಿ ಒಂದು ಕಂಡೀಷನ್ ಇದೆ, ವೇರ್ ಇನ್ಸ್ಟ್ರಕ್ಟರ್ ಟೇಬಲಲ್ಲಿರುವಂತಹ ಡಿಪಾರ್ಟ್ಮೆಂಟ್ ನೇಮು ಹಿಸ್ಟ್ರಿ ಆಗಿದೆ. ಐ ರಿಪೀಟ್, ಸಿ ಮೊದಲು ಫ್ರಮ್ ಇನ್ಸ್ಟ್ರಕ್ಷನ್ ನೋಡಿ, ಫ್ರಮ್ ಕ್ಲಾಸ್ ಅಂತ ಹೇಳ್ತೀವಿ ಪ್ರತಿಯೊಂದಕ್ಕೂ. ಫ್ರಮ್ ಕ್ಲಾಸಲ್ಲಿರೋದು ಯಾವುದು, ಇನ್ಸ್ಟ್ರಕ್ಟರ್ ಟೇಬಲ್. ಸೊ ಇಲ್ಲಿ ನಮಗೆ ಎರಡು ಟೇಬಲ್ ಅವೈಲೇಬಲ್ ಇದೆ, ಒಂದು ಡಿಪಾರ್ಟ್ಮೆಂಟು, ಇನ್ಸ್ಟ್ರಕ್ಟರ್ ಟೇಬಲ್. ಸೊ ನಮಗೆ ಬೇಕಾಗಿರೋದು ಯಾವುದು, ಇನ್ಸ್ಟ್ರಕ್ಟರ್ ಟೇಬಲ್. ಸೊ ಇನ್ಸ್ಟ್ರಕ್ಟರ್ ಟೇಬಲ್ ಫೆಚ್ ಮಾಡಿದ್ವಾ. ನೆಕ್ಸ್ಟು ವಾಟ್ ವಿ ಹ್ಯಾವ್ ಟು ಸೆಲೆಕ್ಟ್, ಇನ್ಸ್ಟ್ರಕ್ಟರ್ ನೇಮ್. ಇನ್ಸ್ಟ್ರಕ್ಟರ್ ನೇಮ್ ಟೇಬಲಲ್ಲಿ ನೋಡಿ ಐನ್ಸ್ಟೈನಿಂದ ಸಿಂಗ್ವರೆಗೂ ಅಷ್ಟೊಂದು ಇದ್ದಾವೆ. ಇದರಲ್ಲಿ ಕಂಡೀಷನ್ ಅಪ್ಲೈ ಆಗುತ್ತೆ. ಇನ್ಸ್ಟ್ರಕ್ಟರ್ ಟೇಬಲ್ ಇರುವಂತಹ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಬೇಕು ನನಗೆ. ಇನ್ಸ್ಟ್ರಕ್ಟರ್ ಟೇಬಲಲ್ಲಿರುವಂತಹ DPT ನೇಮ್ ಅನ್ನೋ ಕಾಲಮಲ್ಲಿ ಹಿಸ್ಟ್ರಿ ಆಗಿರೋದನ್ನು ಸೆಲೆಕ್ಟ್ ಮಾಡಬೇಕು. ಹಿಸ್ಟ್ರಿ ಯಾವುದು, ಹಾಂ ಥರ್ಡ್ ಒನ್ ಇದೆ, ಮತ್ತು ಲಾಸ್ಟಿಂದ ಫಿಫ್ತ್ ಒನ್. ಸೊ ಅದಕ್ಕೆ ಎಲ್ಸೆಟ್ ಆ್ಯಂಡ್ ಕ್ಯಾಲಿಫರಿ ಈ ಎರಡು ವ್ಯಾಲ್ಯೂಸು ನಮ್ಮ ಕಂಡೀಷನ್ನ ಮೀಟ್ ಆಗ್ತವೆ. ಸೊ ಬರೀ ನೇಮ್ ಮಾತ್ರ ಫೆಚ್ ಮಾಡೋಕ್ಕೆ ಹೇಳಿರೋದ್ರಿಂದ ನೇಮನ್ನಷ್ಟೇ ಸೆಲೆಕ್ಟ್ ಮಾಡಿದ್ರೆ ಸಾಕು. ಕ್ವೆರೀಸ್ ಮೇ ಇನ್ವಾಲ್ವ್ ಇನ್ಫಾರ್ಮೇಷನ್ ಫ್ರಮ್ ಮೋರ್ ದ್ಯಾನ್ ಒನ್ ಟೇಬಲ್ಸ್ ಆಲ್ಸೋ. ಸೊ ಈಗ ಸೆಕೆಂಡ್ ಕ್ವೆರಿಲಿ ನಾವು ಮಲ್ಟಿಪಲ್ ಟೇಬಲ್ಸ್ನ ಯೂಸ್ ಮಾಡಿರುವಂತಹ ಕ್ವೆರಿ ಬಗ್ಗೆ ನೋಡೋಣ. ಸೊ ಇಲ್ಲಿ ಏನಿದೆ, ಅಗೇನ್ ವಿ ರಿಪೀಟ್ ದ ಸೇಮ್ ಥಿಂಗ್. ಫ್ರಮ್ ಹೋಗೋಣ. ಇಲ್ಲಿ ನಮಗೆ ಎರಡು ಟೇಬಲ್ ಬೇಕು, ಯಾವುದು, ಇನ್ಸ್ಟ್ರಕ್ಟರ್ ಟೇಬಲ್ ಮತ್ತು ಡಿಪಾರ್ಟ್ಮೆಂಟ್ ಟೇಬಲ್. ಎಸ್, ಬೋತ್ ಆರ್ ಅವೈಲೇಬಲ್. ನೆಕ್ಸ್ಟು ಏನೇನು ಸೆಲೆಕ್ಟ್ ಮಾಡಬೇಕಾಗುತ್ತೆ, ID ಬೇಕು, ಡಿಪಾರ್ಟ್ಮೆಂಟ್ ನೇಮ್ ಬೇಕು. ID ಫ್ರಮ್ ಇನ್ಸ್ಟ್ರಕ್ಟರ್ ಟೇಬಲ್, ಡಿಪಾರ್ಟ್ಮೆಂಟ್ ನೇಮ್ ಫ್ರಮ್ ಡಿಪಾರ್ಟ್ಮೆಂಟ್ ಟೇಬಲ್. ಎರಡು ಕಾಲಮ್ಸ್ ಇದಾವಾ. ಎಸ್, ಡಿಪಾರ್ಟ್ಮೆಂಟ್ ನೇಮ್ ಇದೆ ಡಿಪಾರ್ಟ್ಮೆಂಟ್ ಟೇಬಲಲ್ಲಿ, ID ಕಾಲಮ್ ಇದೆ ಇನ್ಸ್ಟ್ರಕ್ಟರ್ ಟೇಬಲಲ್ಲಿ. ನೆಕ್ಸ್ಟು ಕಂಡೀಷನ್ ಏನಿದೆ, ಇನ್ಸ್ಟ್ರಕ್ಟರ್ ಟೇಬಲಲ್ಲಿರುವಂತಹ ಡಿಪಾರ್ಟ್ಮೆಂಟ್ ನೇಮು, ಡಿಪಾರ್ಟ್ಮೆಂಟ್ ಟೇಬಲಲ್ಲಿರುವಂಥ ಡಿಪಾರ್ಟ್ಮೆಂಟ್ ನೇಮ್ ಎರಡೂ ಸೇಮ್ ಆಗಿರಬೇಕು. ಮತ್ತು ಡಿಪಾರ್ಟ್ಮೆಂಟ್ ಟೇಬಲಲ್ಲಿರುವಂತಹ ಬಜೆಟ್ಟು 95,000ಗಿಂತ ಜಾಸ್ತಿ ಇರಬೇಕು. ಈಕ್ವಲ್ ಟು ಎಲ್ಲ ಜಾಸ್ತಿ ಇರಬೇಕು, ಇಲ್ಲ. ಸೊ ಇನ್ಸ್ಟ್ರಕ್ಟರಲ್ಲಿರೋದು ಡಿಪಾರ್ಟ್ಮೆಂಟಲ್ಲಿರುವಂಥ ಡಿಪಾರ್ಟ್ಮೆಂಟ್ ನೇಮ್ಗಳು ಸೇಮ್ ಇತ್ತು. ಡಿಪಾರ್ಟ್ಮೆಂಟಲ್ಲಿರುವಂಥ ಬಜೆಟ್ಟು 95,000ಗಿಂತ ಜಾಸ್ತಿ ಆಗಿರಬೇಕು.
ಸೊ ಬಜೆಟಲ್ಲಿ 95,000 ಜಾಸ್ತಿ ಇರುವಂಥದ್ದು. ಸಮಥಿಂಗ್ ರಾಂಗ್ ಹಿಯರ್. ಓಕೆ ಡಿಪಾರ್ಟ್ಮೆಂಟ್ ಇನ್ಸ್ಟ್ರಕ್ಟರ್. ಓಕೆ, ಇನ್ಸ್ಟ್ರಕ್ಟರಲ್ಲಿರೋ ಡಿಪಾರ್ಟ್ಮೆಂಟ್ ನೇಮ್ಸು. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ನೇಮಲ್ಲಿರೋಂಥ ಡಿಪಾರ್ಟ್ಮೆಂಟ್ ನೇಮ್ಸ್ ನೋಡೋಣ. ಫಿಸಿಕ್ಸ್ ಇದೆ, ಇಲ್ಲೂ ಫಿಸಿಕ್ಸ್ ಇದೆ, ಫಿನಾನ್ಸ್ ಇದೆ, ಹಿಸ್ಟರಿ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಇಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಇದೆ, ಬಯಾಲಜಿ ಇದೆ, ಕಂಪ್ಯೂಟರ್ ಸೈನ್ಸ್, ಹಿಸ್ಟ್ರಿ, ಮ್ಯೂಸಿಕ್. ಮ್ಯೂಸಿಕ್ ಈಸ್ ಪ್ರೆಸೆಂಟ್ ಇನ್ ಇನ್ಸ್ಟ್ರಕ್ಟರ್ ಟೇಬಲ್ ವಿಚ್ ಇಸ್ ನಾಟ್ ಪ್ರೆಸೆಂಟ್ ಇನ್ ಡಿಪಾರ್ಟ್ಮೆಂಟ್. ಹೌದಾ? ಸೊ ನಮಗೆ ಮ್ಯೂಸಿಕ್ಕು ಇರುವಂತಹ ಡಿಪಾರ್ಟ್ಮೆಂಟು ಯಾವುದು ನಮ್ಮ ರಿಸಲ್ಟ್ಸಲ್ಲಿ ಬರಬಾರ್ದು. ಹೌದಾ? ಎರಡೂ ಟೇಬಲಲ್ಲಿ ಡಿಪಾರ್ಟ್ಮೆಂಟ್ ನೇಮ್ ಒಂದೇ ಆಗಿರಬೇಕು, ಅದನ್ನು ಮಾತ್ರ ನಾವು ಸೆಲೆಕ್ಟ್ ಮಾಡಬೇಕು. ಹಾಗೂ ಬಜೆಟ್ ಇನ್ ದ ಡಿಪಾರ್ಟ್ಮೆಂಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 95,000. ಸೊ ಇಲ್ಲಿ ಫಸ್ಟ್ ಒನ್ ಏನಿದೆ ಕಂಪ್ಯೂಟರ್ ಸೈನ್ಸಲ್ಲಿದೆ ನೋಡಿ, ಕಂಪ್ಯೂಟರ್ ಸೈನ್ಸ್ 1 ಬರುತ್ತೆ. ನೆಕ್ಸ್ಟು ಫಿನಾನ್ಸ್ ಬರುತ್ತೆ, ಓನ್ಲಿ 2. ಕಂಪ್ಯೂಟರ್ ಸೈನ್ಸ್ ಅದ, ಫಿನಾನ್ಸ್ ಅದ. ಹೌದಾ? ಸೊ ಅದರ ಅಕರೆನ್ಸ್ ಎಲ್ಲೆಲ್ಲಿದೆ ಆ ಎಲ್ಲ ವ್ಯಾಲ್ಯೂಸ್ನ ನಾವು ಫೆಚ್ ಮಾಡಬೇಕು. ಯಾವ್ಯಾವುದನ್ನು ಫೆಚ್ ಮಾಡಬೇಕು? ಇನ್ಸ್ಟ್ರಕ್ಟರ್ಲಿರುವಂತಹ ID, ಡಿಪಾರ್ಟ್ಮೆಂಟಲ್ಲಿರುವಂತಹ ಡಿಪಾರ್ಟ್ಮೆಂಟ್ ನೇಮ್. ಹೌದಾ? ಇನ್ಸ್ಟ್ರಕ್ಟರ್ಲಿರೋ ID, ಡಿಪಾರ್ಟ್ಮೆಂಟ್ ನೇಮ್. ಯಾವ್ಯಾವುದು ಕಂಪ್ಯೂಟರ್ ಸೈನ್ಸ್ ಮತ್ತು ಫಿನಾನ್ಸ್ ಇರುವಂತಹ ಪ್ರತಿಯೊಂದು ಎಂಟ್ರಿ ಅದನ್ನು ನಾವು ಸೆಲೆಕ್ಟ್ ಮಾಡಿ ಫೈನಲ್ ರಿಸಲ್ಟ್ಸಲ್ಲಿ ಕೊಡಬೇಕು. ಸೊ ಟೋಟಲಿ 5 ಎಂಟ್ರೀಸ್ ಇದೆ. ಸೊ ನಾವು ಈ ಸೆಷನಲ್ಲಿ ಏನೇನು ಕಲ್ತೀವಿ ಅಂದರೆ ಡೇಟಾಬೇಸ್ ಲ್ಯಾಂಗ್ವೇಜಸ್, ಅದೇ DDL ಮತ್ತು DML ಬಗ್ಗೆ ತಿಳ್ಕೊಂಡ್ವಿ. DDL ಮತ್ತು DML ಆಪರೇಷನ್ಸ್ನ ಥ್ರೂ SQL ಸ್ಟೇಟ್ಮೆಂಟ್ಸ್ ಹೆಂಗೆ ಪರ್ಫಾರ್ಮ್ ಮಾಡೋದನ್ನೋದನ್ನು ಕೂಡ ತಿಳ್ಕೊಂಡ್ವಿ. ದಟ್ಸ್ ದ ಎಂಡ್ ಆಫ್ ದ ಸೆಷನ್. ಥ್ಯಾಂಕ್ ಯು.